ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ನಾವು ಮನುಷ್ಯರು ಯಾವಾಗ್ಲೂ ಏನನ್ನಾದ್ರೂ ಹುಡುಕುತ್ತಲೇ ಇರ್ತೀವಿ ಅಲ್ವಾ? ಖಂಡಿತ. ಅದೊಂದು ನಿರಂತರವಾದ ಹುಡುಕಾಟ. ಹೌದು. ದೈನಂದಿನ ಬದುಕಿನಲ್ಲಿ ನಮ್ಗೆ ಯಾವಾಗ್ಲೂ ಒಂಥರ ದಾಹ ಇದ್ದೇ ಇರುತ್ತೆ. ಅಂದ್ರೆ ಅದು ನೆಮ್ಮದಿಗಾಗಿರ್ಬೋದು, ಸಮಾಜದಲ್ಲಿ ಒಂದು ಸ್ಥಾನಮಾನ ಬೇಕು ಅನ್ನೋ ಹಂಬಲ ಇರ್ಬೋದು, ಅಥವಾ ಬದುಕಿಗೊಂದು ಅರ್ಥ ಹುಡುಕೋ ಪ್ರಯತ್ನನೂ ಆಗಿರಬಹುದು. ನಿಜ. ಆ ಹಸಿವು ಅಥವಾ ದಾಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ಮಾತುಕತೆ ಮನುಷ್ಯನಿಗೆ ಕಾಡುವ ಈ ವಿಶಿಷ್ಟವಾದ ದಾಹದ ಬಗ್ಗೆಯೇ ಇದೆ. ನಮ್ಮ ಮುಂದಿರುವ ಇಂದಿನ ಮೂಲ ವಸ್ತುಗಳು ಅತ್ಯಂತ ಪ್ರಾಚೀನ ಹಾಗೂ ಪ್ರಭಾವಶಾಲಿ ಬರಹಗಳು. ಅಂದ್ರೆ ಇಂದಿನ ನಮ್ಮ ವಿಶ್ಲೇಷಣೆಗೆ ನಾವು ಆಯ್ದುಕೊಂಡಿರೋದು ಬಹಳ ಪ್ರಮುಖವಾದ ಪಠ್ಯಗಳನ್ನ. ಹೌದು. ನಿರ್ದಿಷ್ಟವಾಗಿ ಹೇಳಬೇಕೆಂದ್ರೆ ಯೋಹಾನನ ಸುವಾರ್ತೆ, ವಿಮೋಚನಾಕಾಂಡ ಮತ್ತು ರೋಮನರಿಗೆ ಬರೆದ ಪತ್ರಗಳಿಂದ ಆಯ್ದ ಕೆಲವು ಮಹತ್ವದ ಭಾಗಗಳು. ಜತೆಗೆ ಈ ಪಠ್ಯಗಳ ಮೇಲಿನ ಕೆಲವು ತಜ್ಞರ ಒಳನೋಟಗಳು ಕೂಡ ನಮ್ಮ ಮುಂದಿವೆ. ಇಂದಿನ ನಮ್ಮ ಈ ಅಧ್ಯಯನದ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಮಾನವನ ಆ ಭೌತಿಕ ಮತ್ತು ಆಧ್ಯಾತ್ಮಿಕ ದಾಹವನ್ನು ಈ ಪ್ರಾಚೀನ ಪಠ್ಯಗಳು ಹೇಗೆ ವಿಶ್ಲೇಷಣೆ ಮಾಡುತ್ತವೆ ಮತ್ತು ದೇವರ ಕೃಪೆ ಹಾಗೂ ಜೀವಜಲ ಅನ್ನೋ ಪರಿಕಲ್ಪನೆಗಳು ಇಂದಿನ ನಮ್ಮ ಆಧುನಿಕ ಬದುಕಿಗೂ ಹೇಗೆ ಕನ್ನಡಿಯಾಗಬಲ್ಲವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತವಾಗಿಯೂ. ನಾವೆಲ್ಲರೂ ಈ ಪ್ರಾಚೀನ ಬರಹಗಳನ್ನ ಕೇವಲ ಒಂದು ಧರ್ಮದ ಇತಿಹಾಸ ಅಥವಾ ಹಳೆ ಕಾಲದ ಕಥೆಗಳು ಅಂತ ಮಾತ್ರ ನೋಡುವ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದರೆ ಆ ರೀತಿ ನೋಡಿದ್ರೆ ನಾವಿದರ ನಿಜವಾದ ಆಳವನ್ನ ಕಳ್ಕೊಳ್ತೀವಿ. ವಾಸ್ತವದಲ್ಲಿ ಇವು ಸಮಾಜದ ಪೂರ್ವಾಗ್ರಹಗಳು ಹೇಗೆ ಕೆಲಸ ಮಾಡುತ್ತವೆ, ಸಂಕಷ್ಟದ ಸಮಯದಲ್ಲಿ ಮನುಷ್ಯನ ಮನಸ್ಸು ಹೇಗೆ ವರ್ತಿಸುತ್ತೆ ಅನ್ನೋದನ್ನ ತೋರಿಸ್ಕೊಡ್ತವೆ. ಅಂದ್ರೆ ಇದೊಂದು ರೀತಿ ಮಾನವನ ಮನೋವಿಜ್ಞಾನದ ಕೈಪಿಡಿ ಇದ್ದ ಹಾಗೆ. ನಿಖರವಾಗಿಯೂ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಯಾವುದೇ ಷರತ್ತುಗಳಿಲ್ಲದ ಬೇಷರತ್ತಾದ ಪ್ರೀತಿ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇರೋ ಅತ್ಯದ್ಭುತ ಮೂಲಗಳು ಇವು. ಸಾವಿರಾರು ವರ್ಷಗಳ ಹಿಂದಿನ ಮನುಷ್ಯನ ಭಾವನೆಗಳಿಗೂ ಇಂದಿನ ನಮ್ಮ ಮಾನಸಿಕ ತಲ್ಲಣಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಅದ್ಭುತವಾದ ಮಾತು. ಹಾಗಾದ್ರೆ ತಡ ಮಾಡದೆ ನಮ್ಮ ಮೊದಲನೇ ಸನ್ನಿವೇಶದ ಕಡೆಗೆ ಹೋಗೋಣ. ನಮ್ಮ ಮೂಲ ವಸ್ತುಗಳಲ್ಲಿರುವ ಮೊದಲ ಘಟನೆ ನಮ್ಮನ್ನ ನೇರವಾಗಿ ಸುಡುಬಿಸಿಲಿನ ಮರಳುಗಾಡಿಗೆ ಕರೆದೊಯ್ಯುತ್ತೆ. ವಿಮೋಚನಾಕಾಂಡದ ಆ 17ನೇ ಅಧ್ಯಾಯ. ಹೌದು, ಇದು ಇಸ್ರಾಯೇಲಿಯರ ಕಥೆ. ದಶಕಗಳ ಕಾಲ ಈಜಿಪ್ಟಿನ ದಾಸತ್ವದಲ್ಲಿ ನರಳಿ ಅದರಿಂದ ಅದ್ಭುತ ರೀತಿಯಲ್ಲಿ ಬಿಡುಗಡೆ ಹೊಂದಿ ಸೀನಾಯಿ ಅರಣ್ಯದ ಹಾದಿಯಲ್ಲಿ ರೆಫಿದೀಮ್ ಎಂಬಲ್ಲಿ ಬೀಡು ಬಿಟ್ಟಿರುವ ಜನರ ಸಮೂಹವದು. ಅಲ್ಲಿ ಅವರಿಗೆ ಒಂದು ದೊಡ್ಡ ಬಿಕ್ಕಟ್ಟು ಎದುರಾಗುತ್ತೆ. ಅಲ್ಲಿ ಕುಡಿಯಲು ಒಂದು ಹನಿ ನೀರಿಲ್ಲ, ಸುಡುಬಿಸಿಲು, ಬಾಯಾರಿಕೆಯಿಂದ ಬಳಲುತ್ತಿರುವ ಮಕ್ಕಳು, ದನಕರುಗಳು. ಆ ಜನರ ಹತಾಶೆ ಕಟ್ಟೆ ಒಡೆದು ತಮ್ಮ ನಾಯಕ ಮೋಶೆಯ ವಿರುದ್ಧವೇ ರುಚ್ಚಿಗೇಳ್ತಾರೆ. ಹೌದು, ಮನುಷ್ಯನ ಸಹಜ ಪ್ರತಿಕ್ರಿಯೆದು. ನೀರಿಲ್ಲದೆ ಸಾಯಿಸುವುದಕ್ಕೋ ನಮ್ಮನ್ನು ಈಜಿಪ್ಟಿನಿಂದ ಇಲ್ಲಿಗೆ ಕರೆತಂದೆ ಅಂತ ದೂರುತ್ತಾರೆ. ಆ ಕ್ಷಣದ ತೀವ್ರತೆಯನ್ನ, ಆ ಭಯವನ್ನ ನಾವು ಖಂಡಿತ ಊಹಿಸ್ಕೊಳ್ಬಹುದು. ಆ ಭಯ ಮತ್ತು ಹತಾಶೆ ಬಹಳ ನೈಜವಾದದ್ದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶ ಅಡಗಿರೋದು ಮನುಷ್ಯನ ಮನಸ್ಸಿನ ಮರೆಗುಳಿತನದಲ್ಲಿ. ಮರೆಗುಳಿತನ ಅಂದೆ ಆ ಹಿಂದಿನ ಘಟನೆಗಳನ್ನ ಮರೆತುಬಿಟ್ರಾ? ಹೌದು. ಈ ಘಟನೆಯ ಹಿನ್ನೆಲೆಯನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಇದೇ ಜನರು ಕೇವಲ ಕೆಲವು ದಿನಗಳ ಹಿಂದಷ್ಟೇ ಕೆಂಪು ಸಮುದ್ರ ಇಬ್ಬಾಗವಾದಂತಹ ಅಸಾಧ್ಯವಾದ ಅದ್ಭುತವನ್ನ ತಮ್ಮ ಕಣ್ಣಾರೆ ಕಂಡಿದ್ರು. ದಾಸತ್ವದಿಂದ ತಮ್ಮನ್ನ ಪಾರು ಮಾಡಿದ ಆ ಅಗಾಧ ಶಕ್ತಿಯ ಅನುಭವ ಅವರಿಗಿತ್ತು. ನಿಜ, ಅಷ್ಟು ದೊಡ್ಡ ಪವಾಡವನ್ನ ನೋಡಿದ್ರೂ ಆದರೂ ಬಾಯಾರಿಕೆಯಂತಹ ಒಂದು ಭೌತಿಕ ಸಂಕಷ್ಟ ಎದುರಾದ ಕೂಡ್ಲೆ ಅವರು ಆ ಹಿಂದಿನ ಎಲ್ಲಾ ಒಳಿತನ್ನು ಮರೆತು ದೇವರು ನಮ್ಮ ಮಧ್ಯೆ ಇದ್ದಾರೋ ಇಲ್ವೋ ಅಂತ ಅನುಮಾನಿಸಲು ಶುರು ಮಾಡ್ತಾರೆ. ಇದು ನನಗೂ ಆಶ್ಚರ್ಯ ತಂದ ವಿಷಯ. ಅಷ್ಟು ದೊಡ್ಡ ಪವಾಡವನ್ನ ಕಣ್ಣಾರೆ ನೋಡಿದ್ಮೇಲೆ ಯಾರಾದ್ರೂ ಅಷ್ಟು ಬೇಗ ಅದನ್ನ ಮರೆಯಲು ಸಾಧ್ಯವೇ? ಮನುಷ್ಯನ ಮನಸ್ಸು ಹಾಗೇ ವರ್ತಿಸುತ್ತೆ ನೋಡಿ. ಇದನ್ನೇ ಮನೋವಿಜ್ಞಾನದಲ್ಲಿ ಇತ್ತೀಚಿನ ಘಟನೆಗಳ ಪ್ರಭಾವ ಅಂತ ಕರೀತಾರೆ. ಮನುಷ್ಯನಿಗೆ ತನಗೆ ಹಿಂದಿನ ದಿನಗಳಲ್ಲಿ ಎಷ್ಟೇ ಒಳ್ಳೆಯದಾಗಿದ್ದರೂ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದ್ರೂ ನೋವೆದುರಾದ್ರೆ ಆ ಹಿಂದಿನ ಒಳಿತನ್ನೆಲ್ಲ ಸಂಪೂರ್ಣವಾಗಿ ಮರೆತುಬಿಡ್ತಾನೆ. ಸರಿಯಾಗಿ ಹೇಳಿದ್ರಿ. ಇಸ್ರಾಯೇಲಿಯರ ವಿಷಯದಲ್ಲಿ 400 ವರ್ಷಗಳ ಕಾಲ ದಾಸತ್ವದಲ್ಲಿ ಬೆಳೆದ ಅವರಿಗೆ ಒಂದು ಕೊರತೆಯ ಮನಸ್ಥಿತಿ ಆಳವಾಗಿ ಬೇರೂರಿತ್ತು. ಕಷ್ಟ ಬಂದಾಗೆಲ್ಲ ನಮ್ಮನ್ನು ಕಾಪಾಡುವ ಶಕ್ತಿಯನ್ನೇ ಪ್ರಶ್ನಿಸುವ ಗುಣಗುವ ಪ್ರವೃತ್ತಿ ಇದು. ಇದು ಕೇವಲ ಆ ಜನರ ಕಥೆ ಅಂತ ನನ್ಗನ್ಸ್ತಿಲ್ಲ.
ಇದು ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮಂತಹ ಸಾಮಾನ್ಯ ಮನುಷ್ಯರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದರ ನಿಖರವಾದ ಕನ್ನಡಿ. ಖಂಡಿತ. ಆ ಗುಣುಗುವ ಸ್ವಭಾವ ನಮಗೆಲ್ಲರಿಗೂ ಎಷ್ಟೊಂದು ಪರಿಚಿತವಾಗಿದೆ ಅಲ್ವಾ? ಹೌದು. ಆದ್ರೆ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ. ಆ ಹತಾಶೆಯ ನಡುವೆ ಮೋಶೆ ಪ್ರಾರ್ಥಿಸಿದಾಗ ಒಂದು ಪರಿಹಾರ ಸಿಗುತ್ತೆ. ಕಠಿಣವಾದ ಬಂಡೆಗೆ ಹೊಡೆದು ನೀರು ತರಿಸುವ ಪ್ರಸಂಗ ಅದು. ಇದರ ಹಿಂದಿನ ಸಾಂಕೇತಿಕ ಅರ್ಥ ಏನು ಅಂತ ವಿವರಿಸ್ತೀರಾ? ಇಲ್ಲಿನ ರೂಪಕಗಳು ಬಹಳ ಶಕ್ತಿಶಾಲಿಯಾಗಿವೆ. ಮೋಶೆಗೆ ಒಂದು ನಿರ್ದಿಷ್ಟವಾದ ಸೂಚನೆ ಸಿಗುತ್ತೆ. ಆತ ಯಾವ ಕೋಲಿನಿಂದ ನೈಲ್ ನದಿಯನ್ನ ಹೊಡೆದು ನೀರನ್ನ ರಕ್ತವಾಗಿ ಪರಿವರ್ತಿಸಿದ್ನೋ, ಅಂದ್ರೆ ಯಾವ ಕೋಲು ಈಜಿಪ್ಟಿನವರ ಮೇಲೆ ದಂಡನೆಯನ್ನ ತಂದಿಟ್ಟೋ ಅದೇ ಕೋಲು. ಹೌದು, ಅದೇ ಕೋಲನ್ನ ಬಳಸಿ ಈಗ ಅರಣ್ಯದ ಕಠಿಣ ಬಂಡೆಯನ್ನು ಹೊಡೆಯುವಂತೆ ಸೂಚಿಸಲಾಗುತ್ತೆ. ಅಂದ್ರೆ ದಂಡನೆಯ ಸಂಕೇತವಾಗಿದ್ದ ಆ ಕೋಲು ಈಗ ಕೃಪೆಯ ಸಂಕೇತವಾಗಿ ಬದಲಾಗುತ್ತದೆಯಾ? ನಿಖರವಾಗಿ. ಇದು ನ್ಯಾಯ ತೀರ್ಪು ಮತ್ತು ಕೃಪೆಯ ಅದ್ಭುತ ಸಮ್ಮಿಲನ. ಒಣಗಿದ ಕಠಿಣವಾದ ಬಂಡೆಯಿಂದ ನೀರು ಬರುವುದು ಭೌತಿಕವಾಗಿ ಅಸಾಧ್ಯ. ಆದರೂ ಅಲ್ಲಿ ನೀರು ಉಕ್ಕುತ್ತೆ. ಮತ್ತು ಆ ಸ್ಥಳಕ್ಕೆ ಇಡುವ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿವೆ. ಹೌದು, ಆ ಸ್ಥಳಕ್ಕೆ ಮಸ್ಸಾ ಅಂದ್ರೆ ಪರೀಕ್ಷೆ ಮತ್ತು ಮೆರೀಬಾ ಅಂದ್ರೆ ವಾಗ್ವಾದ ಅಂತ ಹೆಸರಿಡ್ತಾರೆ. ಈ ಹೆಸರುಗಳು ಮನುಷ್ಯನ ಅಪನಂಬಿಕೆಯ ಕಾಯಂ ಸ್ಮಾರಕಗಳಾಗಿ ಉಳಿಯುತ್ತವೆ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ? ಆ ಬಂಡೆ ಎಂಬುದು ಬದುಕಿನಲ್ಲಿ ಅಚಲವಾಗಿ ನಿಂತಿರುವ ಎಂದಿಗೂ ಕರಗದ ಸಮಸ್ಯೆಗಳಿಗೆ ಸಾಂಕೇತಿಕವಾಗಿದೆ. ಖಂಡಿತ. ಹೊಸ ಒಡಂಬಡಿಕೆಯ ವಿಶ್ಲೇಷಣೆಯಲ್ಲಿ ಅಪೊಸ್ತಲ ಪೌಲನು ಈ ಬಂಡೆಯನ್ನ ಕ್ರಿಸ್ತರಿಗೆ ಹೋಲಿಸ್ತಾನೆ. ಹೊಡೆಯಲ್ಪಟ್ಟ ಬಂಡೆಯಿಂದ ಜೀವಜಲ ಬಂದಂತೆ ಕಷ್ಟಗಳನ್ನು ಅನುಭವಿಸಿದ ಕ್ರಿಸ್ತರಿಂದ ಶಾಶ್ವತವಾದ ಜೀವಜಲ ಸಿಗುತ್ತೆ ಅನ್ನೋದು ಆ ತಾತ್ವಿಕ ಒಳನೋಟ. ಈ ಇಡೀ ಅರಣ್ಯದ ಘಟನೆ ನಮ್ಮ ದಿನನಿತ್ಯದ ಬದುಕಿಗೆ ಬಹಳ ದೊಡ್ಡ ಪಾಠವನ್ನ ಹೇಳುತ್ತೆ. ನಮ್ಮ ಬದುಕಿನಲ್ಲಿಯೂ ಕಷ್ಟಕಾಲಗಳು ಎದುರಾದಾಗ ನಾವು ಕೂಡ ಹಿಂದಿನ ದಿನಗಳಲ್ಲಿ ನಮಗೆ ಸಿಕ್ಕ ಒಳಿತನ್ನ ಮರೆತು ದೂರುವುದು ಸಾಮಾನ್ಯ. ಆದ್ರೆ ಆ ಗೊಣಗಾಟನನ್ನ ಬಿಡಬೇಕು. ಹೌದು, ಗೊಣಗಾಟವನ್ನ ಬಿಟ್ಟು ಎದುರಿಗಿರುವ ಸಮಸ್ಯೆ ಎಷ್ಟೇ ಕಠಿಣವಾದ ಬಂಡೆಯಂತಿದ್ದರೂ ಅದರಿಂದಲೂ ಒಂದು ಪರಿಹಾರ ಹೊರಹೊಮ್ಮಬಲ್ಲದು ಎಂಬ ಭರವಸೆಯನ್ನು ನಾವು ಇಟ್ಟುಕೊಳ್ಳಬೇಕು. ಭರವಸೆಯ ಮೇಲೆ ನಂಬಿಕೆ ಇರುವುದೇ ಇಲ್ಲಿನ ಮುಖ್ಯ ಸಂದೇಶ. ಸರಿ, ಈಗ ಅರಣ್ಯದಲ್ಲಿನ ಸಾವಿರಾರು ಜನರ ಆ ಸಾಮೂಹಿಕ ಭೌತಿಕ ದಾಹವನ್ನ ನೋಡಿದೆವು. ಆದರೆ ಒಬ್ಬಂಟಿ ಮನುಷ್ಯನ ಒಳಗಿನ ಖಾಲಿತನ, ಆ ವೈಯಕ್ತಿಕವಾದ ಆಧ್ಯಾತ್ಮಿಕ ದಾಹ ಹೇಗಿರುತ್ತೆ? ಈ ಪ್ರಶ್ನೆಯೊಂದಿಗೆ ನಮ್ಮ ಅಧ್ಯಯನವನ್ನು ಮುಂದಿನ ಹಂತಕ್ಕೆ ತಗೊಂಡೋಗೋಣ. ಇದು ಯೋಹಾನನ ಸುವಾರ್ತೆಯಿಂದ ಆಯ್ದ ಭಾಗ. ಹೌದು. ಕಥೆಯ ದೃಶ್ಯ ಈಗ ಸಮಾರಿಯಾದ ಸಿಖಾರ್ ಎಂಬ ಊರಿನ ಯಾಕೋಬನ ಬಾವಿಯ ಬಳಿ ತೆರೆದುಕೊಳ್ಳುತ್ತೆ. ಯೇಸು ಸುದೀರ್ಘ ಪಯಣದಿಂದ ಬಳಲಿದವರಾಗಿ ಆ ಬಾವಿಯ ಬಳಿ ಕುಳಿತಿದ್ದಾರೆ. ಆಗ ಒಬ್ಬ ಸಮಾರಿಯಾದ ಮಹಿಳೆ ನೀರು ಸೇದಲು ಅಲ್ಲಿಗೆ ಬರ್ತಾಳೆ. ಆಕೆ ಬಾವಿಗೆ ಬರುವ ಸಮಯ ಬಹಳ ಮುಖ್ಯ ಇಲ್ಲಿ. ಹೌದು, ಬಾವಿಗೆ ನೀರು ತರಲು ಆಕೆ ಮಧ್ಯಾಹ್ನ ಸುಡುಬಿಸಿಲಿನಲ್ಲಿ ಬರ್ತಾಳೆ ಅಂತ ಬರೆಯಲಾಗಿದೆ. ಸಾಮಾನ್ಯವಾಗಿ ಊರಿನ ಜನ ಬೆಳಿಗ್ಗೆ ಅಥವಾ ಸಂಜೆ ನೀರು ತರ್ತಾರಲ್ವಾ? ಇದೇನಾದ್ರೂ ವಿಶೇಷ ಸೂಚನೆಯೇ? ಆ ಒಂದು ಸಣ್ಣ ವಿವರ ಇಡೀ ಕಥೆಯ ಆಳವನ್ನ ಹೆಚ್ಚಿಸುತ್ತೆ. ಆಕೆ ಸುಡುಬಿಸಿಲಿನಲ್ಲಿ ಬಾವಿಗೆ ಬಂದದ್ದು ಭೌತಿಕ ಕಾರಣಕ್ಕಲ್ಲ, ಬದಲಾಗಿ ಮಾನಸಿಕ ಹಾಗೂ ಸಾಮಾಜಿಕ ಕಾರಣಕ್ಕೆ. ಅಂದ್ರೆ ಆಕೆಗೆ ಸಮಾಜದ ಭಯ ಇತ್ತಾ? ಹೌದು. ಆಕೆಯ ಜೀವನದ ಕಹಿ ಹಿನ್ನೆಲೆ ಆಕೆಯನ್ನ ಸಮಾಜದಿಂದ ಮೂಲೆಗುಂಪಾಗುವಂತೆ ಮಾಡಿತ್ತು. ಊರಿನ ಬೇರೆ ಮಹಿಳೆಯರ ಚುಚ್ಚುಮಾತುಗಳನ್ನು ಕೇಳಬಾರ್ದು, ಯಾರ ಕಣ್ಣಿಗೂ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಆ ಸುಡುಬಿಸಿಲಿನ ಸಮಯವನ್ನ ಆರಿಸಿಕೊಂಡಿದ್ದಳು. ಎಂಥ ಕರುಣಾಜನಕ ಸ್ಥಿತಿ! ಸಮಾಜದಿಂದ ದೂರ ಉಳಿಯಲು ದಿನವೂ ಆ ಬಿಸಿಲಿನಲ್ಲಿ ಒಂಟಿಯಾಗಿ ನಡೆಯುವ ಆಕೆಯ ಮಾನಸಿಕ ಸಂಘರ್ಷ ಎಷ್ಟಿರ್ಬೋದಲ್ವಾ? ಜೊತೆಗೆ ಇಲ್ಲಿನ ಐತಿಹಾಸಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನು ನಾವು ಬಿಡಿಸಿ ನೋಡಬೇಕು. ಆ ಕಾಲದಲ್ಲಿ ಯಹೂದ್ಯರು ಮತ್ತು ಸಮಾರ್ಯದವರ ನಡುವೆ ಶತಮಾನಗಳಷ್ಟು ಹಳೆಯದಾದ ಹಗೆತನವಿತ್ತು. ಹೌದು, ಯಹೂದಿಯರು ಸಮಾರ್ಯದವರನ್ನ ಅಶುದ್ಧರು ಅಂತ ಭಾವಿಸಿದ್ರು. ಸರಿಯಾಗಿ ಹೇಳಿದ್ರಿ. ಅವರೊಡನೆ ಮಾತನಾಡುವುದು, ಅವರ ಪಾತ್ರಗಳನ್ನು ಬಳಸುವುದು ಸಂಪೂರ್ಣ ನಿಷಿದ್ಧವಾಗಿತ್ತು. ಅದಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಪುರುಷನೊಬ್ಬ ತನಗೆ ಪರಿಚಯವಿಲ್ಲದ ಮಹಿಳೆಯೊಡನೆ ಮಾತನಾಡುವಂತಿರಲಿಲ್ಲ. ಆದರೆ ಯೇಸು ಈ ಎಲ್ಲಾ ಸಾಮಾಜಿಕ ಕಟ್ಟುಪಾಡುಗಳನ್ನ ಒಂದೇ ಏಟಿಗೆ ಮುರಿದಾಕ್ತಾರೆ. ನಿಜಕ್ಕೂ ರೋಚಕವಾಗಿದೆ. ಯೇಸು ಆಕೆಯೊಡನೆ ಮಾತುಕತೆ ಶುರು ಮಾಡಿದ್ದು ಹೇಗೆ? ಒಂದು ದೊಡ್ಡ ಆಧ್ಯಾತ್ಮಿಕ ಭಾಷಣದಿಂದ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಇಲ್ಲಿ ಯೇಸು ಒಬ್ಬ ಅತ್ಯುತ್ತಮ ಸಮಾಲೋಚಕನಾಗಿ ಕಾಣಿಸ್ಕೊಳ್ತಾರೆ. ಅವರ ಸಂಭಾಷಣೆ ಶುರುವಾಗೋದು ಅತ್ಯಂತ ಸಹಜವಾದ ಕುಡಿಯಲು ಕೊಂಚ ನೀರು ಕೊಡು ಎಂಬ ಒಂದು ಸಣ್ಣ ಬೇಡಿಕೆಯೊಂದಿಗೆ. ಇದೊಂದು ರೀತಿ ಅವಳಲ್ಲಿನ ಆ ರಕ್ಷಣಾತ್ಮಕ ಮನೋಭಾವವನ್ನ ಕಡಿಮೆ ಮಾಡೋ ತಂತ್ರ ಅನಿಸ್ತದೆ. ಹೌದು.
ಆ ಭೌತಿಕ ನೀರಿಂದ ಶುರುವಾದ ಮಾತುಕತೆ ನಿಧಾನವಾಗಿ ಆಕೆಯ ವೈಯಕ್ತಿಕ ಜೀವನದತ್ತ ಹೊರಳುತ್ತೆ. ಆಕೆಗೆ 5 ಜನ ಗಂಡಂದಿರಿದ್ರು ಮತ್ತು ಈಗ ಜೊತೆಗಿರುವವನು ಅವಳ ಗಂಡನಲ್ಲ ಎಂಬ ವಾಸ್ತವವನ್ನ ಯೇಸು ಪ್ರಸ್ತಾಪಿಸ್ತಾರೆ. 5 ಜನ ಗಂಡಂದಿರು ಅಂದ್ರೆ ಆಕೆಯ ಬದುಕಿನಲ್ಲಿ ಎಷ್ಟೊಂದು ಅಸ್ಥಿರತೆ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಆದ್ರೆ ಆಕೆಯ ಗತಕಾಲವನ್ನ ಕೆದಕಿದಾಗ ಆಕೆಗೆ ಅವಮಾನವಾಗ್ಲಿಲ್ವೇ? ಯೇಸು ಆಕೆಯನ್ನ ಖಂಡಿಸಿದರಾ? ಅದೇ ಇಲ್ಲಿನ ಬಹುಮುಖ್ಯವಾದ ಅಂಶ. ಅಲ್ಲಿ ಯಾವುದೇ ಖಂಡನೆ ಇರಲಿಲ್ಲ. ಬದಲಾಗಿ ಆಕೆ ತನ್ನ ಬದುಕಿನ ಶೂನ್ಯತೆಯನ್ನ ಯಾವ್ದ್ಯಾವುದೋ ಸಂಬಂಧಗಳ ಮೂಲಕ ತುಂಬಿಕೊಳ್ಳಲು ಪ್ರಯತ್ನಿಸ್ತಿದ್ದಾಳೆ ಅನ್ನೋದನ್ನ ಅವಳಿಗೆ ಅರ್ಥೈಸುವ ಪ್ರಯತ್ನ ಅದಾಗಿತ್ತು. ಅಂದ್ರೆ ಆಕೆಯ ಭೌತಿಕ ದಾಹವು ಕೇವಲ ಒಂದು ನೆಪವಷ್ಟೇ. ಹೌದು, ಆಕೆಯ ನಿಜವಾದ ದಾಹ ಆಧ್ಯಾತ್ಮಿಕವಾದದ್ದು ಅನ್ನೋದನ್ನ ಯೇಸು ಬಹಳ ನಾಜೂಕಾಗಿ ತೋರಿಸ್ಕೊಡ್ತಾರೆ. ಅಲ್ಲಿಂದಲೇ ಆ ಸಂಭಾಷಣೆ ಜೀವಜಲದ ಕಡೆಗೆ ಸಾಗುತ್ತೆ ಅಲ್ವಾ? ಯೇಸು ಆಕೆಗೆ ಹೇಳ್ತಾರೆ, ಈ ಬಾವಿಯ ನೀರನ್ನು ಕುಡಿಯುವರಿಗೆ ಮತ್ತೆ ದಾಹವಾಗುತ್ತದೆ, ಆದರೆ ನಾನು ಕೊಡುವ ನೀರನ್ನು ಕುಡಿದರೆ ಎಂದಿಗೂ ದಾಹವಾಗುದು ಅಂತ. ಹೌದು, ಅದು ನಿತ್ಯ ಜೀವವನ್ನು ನೀಡುವ ಉಕ್ಕಿ ಹರಿಯುವ ಬುಗ್ಗೆಯಾಗುತ್ತದೆ ಎಂಬ ಭರವಸೆ. ಭೌತಿಕ ಬಾವಿಯಿಂದ ಆಧ್ಯಾತ್ಮಿಕ ಬುಗ್ಗೆಯತ್ತ ಎಂತಹ ಅದ್ಭುತವಾದ ತಿರುವು! ಮತ್ತು ಆಕೆ ತಕ್ಷಣವೇ ಧಾರ್ಮಿಕ ಆಚರಣೆಗಳ ಬಗ್ಗೆ ಚರ್ಚೆ ಶುರುವಾಡ್ತಾಳೆ. ಆರಾಧನೆ ಎಲ್ಲಿ ನಡೆಯಬೇಕು, ಸಮಾರಿಯರ ಬೆಟ್ಟದ ಮೇಲೋ ಅಥವಾ ಯಹೂದಿಯರ ಜೆರೂಸಲೇಮಿನಲ್ಲೋ ಎಂಬ ಪ್ರಶ್ನೆ ಎತ್ತುತ್ತಾಳೆ. ಇದು ಕೂಡ ಮನುಷ್ಯರ ಸಾಮಾನ್ಯ ಗುಣ. ಆಳವಾದ ವಿಷಯಗಳು ಬಂದಾಗ ನಾವು ಸುಲಭವಾಗಿ ವಾದ ವಿವಾದಗಳ ಕಡೆ ಜಾರಿಬಿಡ್ತೀವಿ. ಹೌದು, ಆದರೆ ಯೇಸು ನೀಡುವ ಉತ್ತರ ಇಂದಿಗೂ ಪ್ರಸ್ತುತವಾಗಿದೆ. ಆರಾಧನೆಗೆ ಸ್ಥಳ ಅಥವಾ ಕಟ್ಟಡ ಮುಖ್ಯವಲ್ಲ, ಬದಲಾಗಿ ಆತ್ಮ ಮತ್ತು ಸತ್ಯದಿಂದ ಮಾಡುವ ಆರಾಧನೆ ಮುಖ್ಯ ಅಂತ ಅವರು ಸ್ಪಷ್ಟಪಡಿಸ್ತಾರೆ. ದೇವರು ಮನುಷ್ಯನ ಹೃದಯದ ನೈಜತೆಯನ್ನ ಬಯಸ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ಆ ಘಟನೆಯ ಅಂತ್ಯ ನನಗೆ ಅತ್ಯಂತ ಹೆಚ್ಚು ನೆನಪಿನಲ್ಲಿ ಉಳಿಯುವ ವಿವರ ಅನ್ನಿಸುತ್ತೆ. ಆಕೆ ನೀರಿನ ಕೊಡವನ್ನ ಬಿಟ್ಟು ಓಡುವ ದೃಶ್ಯ ತಾನೆ. ಹೌದು, ತಾನು ಯಾರೆಂದೂ ಯೇಸು ಬಹಿರಂಗಪಡಿಸಿದ ಕ್ಷಣ ಆ ಮಹಿಳೆಯಲ್ಲಿ ಎಂತಹ ಅದ್ಭುತ ಬದಲಾವಣೆ ಆಗುತ್ತೆ ಅಂದ್ರೆ, ಆಕೆ ತಾನು ಯಾವ ಉದ್ದೇಶಕ್ಕಾಗಿ ಬಾವಿಗೆ ಬಂದಿದ್ದಳೋ ಆ ನೀರಿನ ಕೊಡವನ್ನೇ ಅಲ್ಲಿಯೇ ಬಿಟ್ಟು ಊರಿನತ್ತ ಓಡುತ್ತಾಳೆ. ಆ ಕೊಡವನ್ನ ಅಲ್ಲಿಯೇ ಬಿಟ್ಟು ಹೋಗುವುದು ಒಂದು ಅಗಾಧವಾದ ಸಾಂಕೇತಿಕ ಕ್ರಿಯೆ. ಆ ಕೊಡ ಅವಳ ದೈನಂದಿನ ಹೋರಾಟದ, ಅವಳ ಕೀಳರಿಮೆಯ ಸಂಕೇತವಾಗಿತ್ತು. ಈಗ ಆಕೆಯ ಆಧ್ಯಾತ್ಮಿಕ ಶೂನ್ಯತೆ ಭರ್ತಿಯಾಗಿತ್ತು. ಯಾರು ತನ್ನನ್ನು ಹೀಯಾಳಿಸುತ್ತಿದ್ರೋ ಅದೇ ಊರಿನ ಜನರ ಬಳಿ ಹೋಗಿ ಆಕೆ ಸಾಕ್ಷಿ ಹೇಳ್ತಾಳೆ. ಖಂಡಿತ. ಇದನ್ನೇ ಯೇಸು ತಮ್ಮ ಶಿಷ್ಯರಿಗೆ ಸುಗ್ಗಿ ಬಲಿತಿದೆ, ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿ ಅಂತ ಹೇಳ್ತಾ ಇದನ್ನ ಆತ್ಮಗಳ ಸುಗ್ಗಿಗೆ ಹೋಲಿಸ್ತಾರೆ. ಸಮಾಜದಿಂದ ಮೂಲೆಗುಂಪಾದ ಒಬ್ಬ ಒಂಟಿ ಮಹಿಳೆಯಲ್ಲಾದ ಆ ಬದಲಾವಣೆ ಇಡೀ ಸಮುದಾಯದ ಮೇಲೆ ಎಂತಹ ಪ್ರಭಾವ ಬೀರಬಲ್ಲದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಹೌದು, ಇದು ಬಹಳ ಶಕ್ತಿಶಾಲಿಯಾದ ನಿರೂಪಣೆ. ಅರಣ್ಯದ ಕಠಿಣ ಬಂಡೆಯಿಂದ ಚಿಮ್ಮಿದ ನೀರನ್ನು ನೋಡಿದೆವು. ನಂತರ ಸಮಾಜದಿಂದ ದೂರ ಉಳಿದ ಮಹಿಳೆಗೆ ಬಾವಿಯ ಬಳಿ ಸಿಕ್ಕ ಜೀವಜಲವನ್ನ ಅರ್ಥಮಾಡಿಕೊಂಡೆವು. ಇದೆಲ್ಲ ಕೇಳಲು ಬಹಳ ಚೆನ್ನಾಗಿದೆ, ಆದ್ರೆ ಇದು ನನ್ನಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕ್ತಿದೆ. ಯಾವ ಪ್ರಶ್ನೆ ಅದು? ಈ ಘಟನೆಗಳಲ್ಲಿ ಕಂಡ ದೇವರ ಕೃಪೆ ಮತ್ತು ಪ್ರೀತಿ ಕೇವಲ ಆ ನಿರ್ದಿಷ್ಟ ಸಮಯಕ್ಕೆ ಸೀಮಿತವೇ, ಅಥವಾ ಇದು ಇಂದಿನ ನಮಗೂ ಹೇಗೆ ಲಭ್ಯವಾಗುತ್ತೆ? ಇದು ನಮ್ಮ ಮುಂದಿನ ಚರ್ಚೆಗೆ ದಾರಿ ಮಾಡಿಕೊಡುತ್ತೆ ಅನ್ಕೊಳ್ತೀನಿ. ನಮ್ಮ ಮುಂದಿರುವ 3ನೇ ಮೂಲವಸ್ತು ಅಪೊಸ್ತಲ ಪೌಲನು ರೋಮನರಿಗೆ ಬರೆದ ಪತ್ರ. ಈ ಪತ್ರವು ಈ ಸಂಪೂರ್ಣ ರಕ್ಷಣೆಯ ಪ್ರಕ್ರಿಯೆಯ ಬಗ್ಗೆ ಬಹಳ ತಾರ್ಕಿಕವಾಗಿ ಮಾತನಾಡುತ್ತೆ ಅಲ್ವಾ? ಹೌದು, ಅಪೊಸ್ತಲ ಪೌಲನ ಬರಹಗಳು ಯಾವಾಗಲೂ ಬಹಳ ತಾರ್ಕಿಕವಾಗಿ ಇರ್ತವೆ. ವಿಶೇಷವಾಗಿ ರೋಮನರಿಗೆ ಬರೆದ ಪತ್ರದ 5ನೇ ಅಧ್ಯಾಯದಲ್ಲಿ ಆತ ಪ್ರೀತಿಯ ವಿಶಿಷ್ಟ ತರ್ಕದ ಬಗ್ಗೆ ಮಾತನಾಡ್ತಾನೆ. ಇದು ನಮ್ಮ ಸಾಮಾನ್ಯ ಮಾನವ ತರ್ಕಕ್ಕೆ ನಿಲುಕದ ವಿಷಯ. ಆ ತರ್ಕ ಏನು ಅನ್ನೋದನ್ನ ಸ್ವಲ್ಪ ಸರಳವಾಗಿ ಬಿಡಿಸಿ ಹೇಳಬಹುದೇ? ದೊಡಿ, ನಾವು ಮನುಷ್ಯರಾಗಿ ಪ್ರೀತಿಯ ಬಗ್ಗೆ ಹೇಗೆ ಯೋಚಿಸ್ತೀವಿ? ನಮ್ಮ ಪ್ರೀತಿ ಯಾವಾಗಲೂ ಷರತ್ತುಬದ್ಧವಾಗಿರುತ್ತೆ ಅಥವಾ ಕೊಡುಕೊಳ್ಳುವಿಕೆಯ ರೀತಿಯಲ್ಲಿರುತ್ತೆ. ನೀನು ನನಗೆ ಒಳ್ಳೇದು ಮಾಡಿದ್ರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅನ್ನೋ ಹಾಗೆ. ಹೌದು, ಅದು ಮಾನವ ಸಹಜ. ಪೌಲನು ಇದನ್ನೇ ಪ್ರಶ್ನಿಸ್ತಾನೆ. ಲೋಕದಲ್ಲಿ ಯಾರಾದರೂ ಒಬ್ಬ ಅತ್ಯಂತ ಸತ್ಪುರುಷನಿಗಾಗಿ, ಬಹಳ ಒಳ್ಳೆಯವನಿಗಾಗಿ ತಮ್ಮ ಪ್ರಾಣವನ್ನು ಕೊಡಲು ಮುಂದಾಗಬಹುದೇ? ಅದು ಬಹಳ ಅಪರೂಪದ ವಿಷಯ. ಆದರೆ ದೈವಿಕ ಪ್ರೀತಿಯ ತರ್ಕವೇ ಬೇರೆ. ಅಂದ್ರೆ ಆ ದೈವಿಕ ಪ್ರೀತಿ ಮನುಷ್ಯನ ತರ್ಕವನ್ನ ಮೀರಿ ನಿಲ್ಲುತ್ತೆ. ಹೌದು, ಪೌಲನು ವಿವರಿಸುವಂತೆ ಮನುಷ್ಯರು ಇನ್ನೂ ಪಾಪಿಗಳಾಗಿದ್ದಾಗಲೇ, ಅಂದ್ರೆ ದೇವರಿಗೆ ವಿರುದ್ಧವಾಗಿ ಆತನಿಗೆ ವೈರಿಗಳಾಗಿದ್ದ ಸ್ಥಿತಿಯಲ್ಲಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಅಂದ್ರೆ ನಾವು ಒಳ್ಳೆಯವರಾದ ಮೇಲೆ ನಮ್ಮನ್ನ ಪ್ರೀತಿಸಿದ್ದಲ್ಲ,
ನಮ್ಮಲ್ಲಿ ಯಾವುದೇ ಯೋಗ್ಯತೆ ಇಲ್ಲದಿದ್ದಾಗಲೇ ನಮ್ಮನ್ನ ಪ್ರೀತಿಸಿದ್ದು ಅನ್ನೋದು ಇಲ್ಲಿನ ಮುಖ್ಯಾಂಶ. ಖಂಡಿತ. ಪ್ರೀತಿಪಾತ್ರರಿಗಾಗಿ ತ್ಯಾಗ ಮಾಡುವುದು ಸಹಜ. ಆದರೆ ದ್ವೇಷಿಸುವವರಿಗಾಗಿ, ತಪ್ಪು ಮಾಡುವವರಿಗಾಗಿಯೇ ಪ್ರಾಣ ಕೊಡುವುದು, ಇದೇ ಬೇಷರತ್ತಾದ ಪ್ರೀತಿ. ಇಲ್ಲಿ ನಮ್ಮ ಯೋಗ್ಯತೆಯ ಯಾವುದೇ ಮಾನದಂಡ ಇಲ್ಲ, ಕೇವಲ ದೇವರ ಕೃಪೆ ಮಾತ್ರ ಇದೆ. ಈ ಬೇಷರತ್ತಾದ ಪ್ರೀತಿಯ ಬಗ್ಗೆ ಮಾತನಾಡುವಾಗ ಇದೇ ಪತ್ರದಲ್ಲಿ ಮತ್ತೊಂದು ಪ್ರಬಲವಾದ ಪದ ಬಳಕೆಯಿವೆ. ಅದೇ ಸತ್ಸಂಬಂಧ ಅಥವಾ ನಿರಪರಾಧಿ ಎಂದು ಘೋಷಿಸುವ ಪ್ರಕ್ರಿಯೆ. ಇದೇನೋ ನ್ಯಾಯಾಲಯದಲ್ಲಿ ಬಳಸುವ ಕಾನೂನಿನ ಪದದಂತೆ ಕೇಳಿಸುತ್ತದಲ್ವಾ? ಹೌದು, ಅದೊಂದು ನ್ಯಾಯಾಲಯದ ಪರಿಭಾಷೆಯೇ ಸಲಿ. ಕಟಕಟೆಯಲ್ಲಿ ನಿಂತಿರುವ ಒಬ್ಬ ಅಪರಾಧಿಯನ್ನ ಕಲ್ಪಿಸಿಕೊಳ್ಳಿ. ಆತ ನಿಜವಾಗಿಯೂ ತಪ್ಪು ಮಾಡಿದಾನೆ, ಆದರೆ ಆತನಿಗೆ ಶಿಕ್ಷೆ ನೀಡುವ ಬದಲು ಆತನನ್ನ ಸಂಪೂರ್ಣ ನಿರಪರಾಧಿ ಎಂದು ಘೋಷಿಸುವ ಪ್ರಕ್ರಿಯೆಯೇ ಈ ಸತ್ಸಂಬಂಧ. ಆದರೆ ಒಬ್ಬ ಅಪರಾಧಿಯನ್ನ ಹಾಗೆ ಸುಮ್ಮನೆ ಬಿಟ್ಬಿಡೋಕ್ ಹೇಗ್ ಸಾಧ್ಯ? ಕೇವಲ ಕಟ್ಟುನಿಟ್ಟಿನ ನಿಯಮಗಳನ್ನ ಪಾಲಿಸುವುದರಿಂದ ಇದು ಸಾಧ್ಯವಿಲ್ಲ ಎಂದು ಪೌಲನು ವಾದಿಸ್ತಾನಲ್ವಾ? ಅದೇ ಇಲ್ಲಿನ ಸೌಂದರ್ಯ. ಕೇವಲ ಧರ್ಮಶಾಸ್ತ್ರದ ನಿಯಮಗಳನ್ನ ಯಾಂತ್ರಿಕವಾಗಿ ಪಾಲಿಸುವುದರಿಂದ ಅಥವಾ ನಾವೇನೋ ದೊಡ್ಡ ಪುಣ್ಯದ ಕೆಲಸ ಮಾಡುವುದರಿಂದ ಆ ಸತ್ಸಂಬಂಧವನ್ನ ಗಳಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಅದು ಹೇಗೆ ಲಭ್ಯವಾಗುತ್ತೆ? ಬದಲಾಗಿ ವಿಶ್ವಾಸದ ಮೂಲಕ ಆ ಸತ್ಸಂಬಂಧ ದೊರೆಯುತ್ತೆ. ನಾವು ವಿಶ್ವಾಸವಿಟ್ಟಾಗ ದೇವರು ಆ ಹಗೆತನವನ್ನ ಅಳಿಸಿಹಾಕಿ ನಮ್ಮನ್ನ ನೀತಿವಂತರು ಅಂತ ಸ್ವೀಕರಿಸ್ತಾರೆ. ಇದರಿಂದಾಗಿಯೇ ಮನುಷ್ಯನಿಗೆ ದೇವರೊಂದಿಗೆ ಶಾಂತಿ ಮತ್ತು ಸಮಾಧಾನ ಲಭ್ಯವಾಗುತ್ತೆ. ಇದೊಂದು ದೊಡ್ಡ ಮಾನಸಿಕ ಬಿಡುಗಡೆ ಇದ್ದಂತೆ. ಮತ್ತು ಈ ಪ್ರೀತಿ ನಮ್ಮನ್ನ ಹೇಗೆ ತಲುಪುತ್ತೆ ಅನ್ನೋದಕ್ಕೆ ಪೌಲನು ಬಳಸುವ ರೂಪಕವು ಬಹಳ ಸುಂದರವಾಗಿದೆ ಎನಿಸುತ್ತೆ. ಪವಿತ್ರಾತ್ಮನ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ ಎಂದು ಆತ ಬರೆಯುತ್ತಾನೆ. ಹೌದು, ಸುರಿಸಿದ್ದಾರೆ ಎಂಬ ಪದ ಬಹಳ ಅರ್ಥಗರ್ಭಿತವಾಗಿದೆ. ಇಲ್ಲಿ ಸುರಿಸುವುದು ಎಂದರೆ ಕೇವಲ ಒಂದೆರಡು ಹನಿಗಳನ್ನ ಹಾಕುವುದು ಎಂದರ್ಥವಲ್ಲ. ಅದು ಮಳೆಯ ಪ್ರವಾಹದಂತೆ ಉಕ್ಕಿ ಹರಿಯುವ ರೀತಿಯಲ್ಲಿ ನಮ್ಮ ಹೃದಯಗಳನ್ನ ತುಂಬುವುದು. ನಿಖರವಾಗಿ ಆ ಪ್ರೀತಿಯ ಅಗಾಧತೆಯನ್ನ ಈ ಪದಗಳು ಹಿಡಿದಿಡುತ್ತವೆ. ಯಾವಾಗ ಈ ಬೇಷರತ್ತಾದ ಪ್ರೀತಿ ಮನುಷ್ಯನಿಗೆ ಅರ್ಹವಾಗುತ್ತದೆಯೋ ಆಗ ಆತ ನಿರಂತರವಾಗಿ ಕಾಳುವ ಆ ಅಪರಾಧ ಮನೋಭಾವದಿಂದ ಮುಕ್ತನಾಗುತ್ತಾನೆ. ನಾನು ಯೋಗ್ಯನಲ್ಲ, ನಾನು ಕೆಟ್ಟವನು ಅನ್ನೋ ಕೊರಗಿನಿಂದ ಹೊರಬರ್ತಾನೆ. ಹೌದು, ಅಷ್ಟೇ ಅಲ್ಲ, ಇದು ಬದುಕಿನ ಅತಿದೊಡ್ಡ ಸಂಕಷ್ಟಗಳಲ್ಲೂ ಎಂದಿಗೂ ಆಶಾಭಂಗವಾಗದ ನಿರೀಕ್ಷೆಯನ್ನ ತಂದುಕೊಡುತ್ತೆ. ಏಕೆಂದರೆ ಆ ನಿರೀಕ್ಷೆ ನಮ್ಮ ಸ್ವಂತ ಶಕ್ತಿಯ ಮೇಲಿಲ್ಲ, ಬದಲಾಗಿ ಎಂದಿಗೂ ಬದಲಾಗದ ದೈವಿಕ ಪ್ರೀತಿಯ ಮೇಲಿದೆ. ಮಾನಸಿಕವಾಗಿ ಇದಕ್ಕಿಂತ ದೊಡ್ಡ ನೆಮ್ಮದಿ ಮತ್ತೊಂದಿಲ್ಲ. ಖಂಡಿತ. ನಿಜಕ್ಕೂ ಇದು ನಮ್ಮೆಲ್ಲರನ್ನೂ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಬನ್ನಿ, ಇಂದಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಒಮ್ಮೆ ಒಟ್ಟುಗೂಡಿಸೋಣ. ನಾವು ಶುರು ಮಾಡಿದ್ದು ಧೂಳು ತುಂಬಿದ ಅರಣ್ಯದಿಂದ. ಅಲ್ಲಿ ಒಣ ಬಂಡೆಯಿಂದ ಚಿಮ್ಮಿದ ಕೃಪೆಯ ನೀರನ್ನ ನೋಡ್ದೆವು. ಹೌದು, ಸಂಕಷ್ಟದಲ್ಲಿ ಮನುಷ್ಯನ ಮರೆಗುಳಿತನ ಮತ್ತು ಭರವಸೆಯ ಪಾಠವನ್ನ ಅಲ್ಲಿ ಕಲ್ತ್ವಿ. ಆನಂತರ ಸುಡು ಬಿಸಿಲಿನಲ್ಲಿ ಸಮಾಜದಿಂದ ದೂರ ಉಳಿದಿದ್ದ ಸಮಾರ್ಯದ ಮಹಿಳೆಗೆ ಯಾಕೋಬನ ಬಾವಿಯ ಬಳಿ ಸಿಕ್ಕ ಶಾಶ್ವತವಾದ ಜೀವಜಲದ ಅನ್ವೇಷಣೆಯನ್ನ ಅರಿತೆವು. ಆಕೆಯ ಆಧ್ಯಾತ್ಮಿಕ ಖಾಲಿತನ ಹೇಗೆ ತುಂಬಿತು ಅನ್ನೋದನ್ನ ನೋಡ್ದೆವು. ಕೊನೆಯದಾಗಿ ತಪ್ಪು ಮಾಡುವ ಪಾಪಿಗಳಿಗಾಗಿಯೇ ಪ್ರಾಣ ಕೊಟ್ಟ ಕ್ರಿಸ್ತರ ಬೇಷರತ್ತಾದ ಪ್ರೀತಿಯ ತರ್ಕವನ್ನ ಮತ್ತು ಅಪರಾಧ ಮನೋಭಾವದಿಂದ ಸಿಗುವ ಬಿಡುಗಡೆಯನ್ನ ಅರ್ಥ ಮಾಡ್ಕೊಂಡ್ವಿ. ಇವೆಲ್ಲವೂ ವಿಭಿನ್ನ ಕಾಲಘಟ್ಟದ ವಿಭಿನ್ನ ಸನ್ನಿವೇಶಗಳ ಘಟನೆಗಳಾದ್ರೂ ಇವುಗಳೆಲ್ಲದರ ಒಳಹರಿವು ಒಂದೇ. ಅದು ಮಾನವನ ಆಧ್ಯಾತ್ಮಿಕ ದಾಹವನ್ನ ಶಾಶ್ವತವಾಗಿ ತಣಿಸುವ ದೈವಿಕ ಕೃಪೆ. ಇಂದಿನ ಈ ಸಂಪೂರ್ಣ ವಿಶ್ಲೇಷಣೆಯಿಂದ ಕೇಳುಗರೆಲ್ಲರೂ ಕಲಿಯಬಹುದಾದ ಬದುಕಿನ ಬಹುದೊಡ್ಡ ಪಾಠಗಳೇನು ಅಂತ ನೀವು ಸಂಕ್ಷಿಪ್ತವಾಗಿ ಹೇಳಬಹುದೇ? ಖಂಡಿತ. ಮೊದಲನೇದಾಗಿ, ಆ ಯಹೂದಿ ಸಮಾರ್ಯರ ಕಥೆಯಂತೆ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಜಾತಿ, ಅಂತಸ್ತುಗಳ ಪೂರ್ವಾಗ್ರಹಗಳನ್ನ ಬೇರುಸಹಿತ ಕಿತ್ತು ಹಾಕುದು. ಎರಡನೇದಾಗಿ, ಅರಣ್ಯದ ಇಸ್ರಾಯೇಲಿಯರಂತೆ ಕಷ್ಟಕಾಲ ಬಂದಾಗ ಒಣಗುಣಗಾಟವನ್ನ ಬಿಟ್ಟು ಭರವಸೆಯ ಮೇಲೆ ನಮ್ಮ ನಂಬಿಕೆಯನ್ನ ಇಳೋದು. ಮತ್ತು ಮೂರನೆಯದಾಗಿ, ನಮ್ಮ ಯೋಗ್ಯತೆಯನ್ನು ಮೀರಿ ನಮಗೆ ಸಿಕ್ಕಿರುವ ಆ ಅದ್ಭುತವಾದ ಬೇಷರತ್ತಾದ ಪ್ರೀತಿಯನ್ನ ವಿನಮ್ರವಾಗಿ ಸ್ವೀಕರಿಸೋದು. ಹೌದು, ಈ ಮೂರು ಅಂಶಗಳು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲವು. ಖಂಡಿತ. ಇದು ಬದುಕನ್ನ ಹೊಸದಾಗಿ ನೋಡುವ ದೃಷ್ಟಿ. ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಮೂಲ ವಸ್ತುಗಳ ಆಧಾರದ ಮೇಲೆ, ಆದರೆ ಅದರಾಚೆಗಿನ ಒಂದು ಆಳವಾದ ಪ್ರಶ್ನೆಯನ್ನ ಕೇಳುಗರೆಲ್ಲರ ಚಿಂತನೆಗೆ ಬಿಡುತ್ತಿದ್ದೇನೆ. ಆ ಪ್ರಶ್ನೆ ಏನು? ಸಮಾರ್ಯದ ಮಹಿಳೆಯನ್ನ ಒಮ್ಮೆ ನೆನಪಿಸಿಕೊಳ್ಳಿ.
ಆಕೆಗೆ ತನ್ನ ಬದುಕಿನ ಅರ್ಥ ಸಿಕ್ಕಿತು, ಶಾಶ್ವತವಾದ ಜೀವಜಲ ಸಿಕ್ಕಿತು ಎಂಬ ಕಾರಣಕ್ಕಾಗಿ ಆಕೆ ತನ್ನ ದಿನನಿತ್ಯದ ಅತಿ ಮುಖ್ಯ ವಸ್ತುವಾಗಿದ್ದ, ತನ್ನ ಭೌತಿಕ ಅಗತ್ಯವಾಗಿದ್ದ ಆ ನೀರಿನ ಕೊಡವನ್ನ ಅಲ್ಲೇ ಬಿಟ್ಟು ಬಂದಳು. ಹೌದು, ಆ ಕೊಡ ಅವಳ ಹಿಂದಿನ ಕಷ್ಟದ ಮತ್ತು ಆಕೆಯ ಕೀಳರಿಮೆಯ ಸಂಕೇತವಾಗಿತ್ತು. ಈಗ ಪ್ರಶ್ನೆ ಇರೋದು ನಮಗೆ. ಆಧ್ಯಾತ್ಮಿಕ ನೆಮ್ಮದಿಯನ್ನ, ಬದುಕಿನ ನೈಜ ಅರ್ಥವನ್ನ ಕಂಡುಕೊಳ್ಳಬೇಕಾದ್ರೆ ಇಂದಿನ ನಮ್ಮ ಈ ಆಧುನಿಕ ಬದುಕಿನಲ್ಲಿ ನಾವೆಲ್ಲರೂ ಬಿಟ್ಟು ಬರಬೇಕಾದ ಆ ನೀರಿನ ಕೊಡ ಯಾವುದು? ಬಹಳ ಆಳವಾದ ಪ್ರಶ್ನೆ. ಅದು ನಮ್ಮ ಅಹಂಕಾರವಾಗಿರಬಹುದೇ, ಹಳೆಯ ದ್ವೇಷವಾಗಿರಬಹುದೇ, ಇತರರು ನಮ್ಮ ಬಗ್ಗೆ ಏನು ಅಂದುಕೊಳ್ತಾರೋ ಎಂಬ ಭಯವಾಗಿರಬಹುದೇ, ಅಥವಾ ನಮ್ಮನ್ನೇ ಸುಸ್ತು ಮಾಡ್ತಿರುವ ಆದ್ರೂ ನಾವು ಬಿಡಲಾರದ ಯಾವುದೋ ನಕಲಿ ಪ್ರತಿಷ್ಠೆಯಾಗಿರಬಹುದೇ? ಆ ಭಾರವಾದ ಕೊಡವನ್ನ ಕೆಳಗಿಳಿಸುವ ಸಮಯ ಬಂದಿದೆಯಾ? ಇದನ್ನ ಪ್ರತಿಯೊಬ್ಬರೂ ತಮ್ಮನ್ನೇ ತಾವು ಕೇಳಿಕೊಳ್ಬೇಕು. ಖಂಡಿತ. ಈ ಒಂದು ಪ್ರಚೋದನಾತ್ಮಕ ಚಿಂತನೆಯೊಂದಿಗೆ ಇಂದಿನ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಅದ್ಭುತ ಮಾತುಕಥೆಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಆಲೋಚಿಸುತ್ತಿರಿ, ಅನ್ವೇಷಿಸುತ್ತಿರಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.